ಚಾವಾ ಇದು ಲಕ್ಷ್ಮಣ್ ಉಟೇಕಾ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇದು ಅದೇ ಹೆಸರಿನ ಮಾಡಿರುವಂಥ ಚಿತ್ರ. ಇದು ಅದೇ ಹೆಸರಿನ ಒಂದು ಪುಸ್ತಕ ಆಧಾರಿತ ಸಿನಿಮಾ ಕೂಡ ಹೌದು. ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರ ಬಗ್ಗೆ ಕವರ್ ಮಾಡಿದ್ದಾರೆ. ಅವರ ಬಾಲ್ಯ, ಅವರ ನಂತರ ಅವರಿಗೆ ಬಂದಂತಹ ಜವಾಬ್ದಾರಿಗಳು, ಅವರು ಸುತ್ತ ಇದ್ದಂತಹ ನೋಡುವಂತಹ ರೀತಿ, ಅವರಿಗೆ ಎದುರಾದಂತಹ ಕಷ್ಟಗಳು, ಇವುಗಳನ್ನೆಲ್ಲ ಕವರ್ ಮಾಡಿದ್ದಾರೆ. ಅವುಗಳನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳಿದುಕೊಳ್ಳಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ ಬಗ್ಗೆ ಮಾತನಾಡೋದಾದರೆ ಅದು ಇಲ್ಲಿನ ಪರ್ಫಾರ್ಮೆನ್ಸ್ ಅಂತ ಹೇಳುತ್ತೇನೆ. ವಿಕಿ ಕೌಶಲ್ ಅವರು ಮತ್ತೊಮ್ಮೆ ಈ ರೀತಿ ಪಾತ್ರ ಪೋಷಣೆಯಲ್ಲಿ ತಮ್ಮ ಎಬಿಲಿಟಿಯನ್ನು ಅನ್ನೋದನ್ನು ತೋರಿಸಿದ್ದಾರೆ. ಆ್ಯಂಡ್ ಯಾವಾಗ ಯುದ್ಧಕ್ಕೆ ಇಳಿತಾರೆ ಆವಾಗ ಒಂದು ಸಿಂಹ ಭಯ ಬೇಲೆ ಬಂದು ಬೀಳುತ್ತೆ. ಆ್ಯಕ್ಚುಲಿ ನೀವು ಅವರ ಪೋಸ್ಟರ್ ಅಥವಾ ಸೀಕ್ವೆನ್ಸ್ಗಳಲ್ಲಿ ನೋಡಿದ್ರು ಕೂಡ ಅದನ್ನೇ ಅವರು ಅಚೀವ್ ಮಾಡೋಕೆ ನೋಡಿರೋದು. ಅವರು ಕೂಗೋ ಟೈಮಲ್ಲಿ ಒಂದು ಸಿಂಹದ ರೀತಿ ತಲೆಯನ್ನು ಎತ್ತಿ ಒಂದು ಆ್ಯಂಗಲ್ನಲ್ಲಿ ಕೂಗುತ್ತಾರೆ. ಆ್ಯಂಡ್ ಕಣ್ಣು ಮೇಲೆ ಎಲ್ಲೋ ನೋಡುತ್ತಾ ಇರುತ್ತೆ. ಸೊ ಇಂಡೈರೆಕ್ಟ್ಲಿ ಅದನ್ನೇ ಅವರು ಬಿಂಬಿಸೋದಕ್ಕೆ ನೋಡಿರೋದು ಅವರು ಅಲ್ಲಿ. ಆ್ಯಂಡ್ ಅದು ವರ್ಕ್ ಆಗಿದೆ. ಡೈಲಾಗ್ ಡೆಲಿವರಿಯಲ್ಲಿ ಅಲ್ಲಿ ಅಥವಾ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಆಗಲಿ ಆಗಲೇ ಹೇಳಿದ ಹಾಗೆ ಒಂದು ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇರೋ ಬೀಸ್ಟ್ ಅಥವಾ ಒಂದು ವೈಲ್ಡ್ ಲಯನ್ ಯುದ್ಧಕ್ಕೆ ಇಳಿದಾಗ ಹೇಗೆ ಕಾಣಿಸುತ್ತೆ ಅದನ್ನು ಸ್ಕ್ರೀನಿನ ಮೇಲೆ ತರೋದಕ್ಕೆ ನೋಡಿದ್ದಾರೆ. ಸ್ಪೆಷಲಿ ಕೊನೆಯ ಸೀಕ್ವೆನ್ಸ್ನಲ್ಲಿ ಅದನ್ನು ನಿಮ್ಮನ್ನು ತಲುಪುತ್ತೆ ಅಥವಾ ನನ್ನನ್ನು ತಲುಪಿತು ಅಂತ ಹೇಳುತ್ತೇನೆ. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಬರೋ ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಇದ್ದಾವೆ, ಅವು ಅಷ್ಟು ನನಗೆ ಹಿಡಿಸಲಿಲ್ಲ. ಅದರ ಬಗ್ಗೆ ಮುಂದೆ ಮಾತನಾಡೋಣ. ಲಾಸ್ಟಲ್ಲಿ ಬಂದಂಥದ್ದು, ಅಲ್ಲಿ ಬರುವಂತಹ ಡೈಲಾಗ್ಸ್, ಇವನು ನಿಲ್ಲೋದಿಲ್ಲ, ಇವನನ್ನು ತಡೆಯೋಕೆ ಆಗೋದಿಲ್ಲ ಅನ್ನೋದು ಅವೆಲ್ಲ ನಾರ್ಮಲ್ ಟೆಂಪ್ಲೇಟ್ ಡೈಲಾಗ್. ಬಟ್ ಅದು ನಮಗೆ ನೋಡೋರಿಗೆ ಫೀಲ್ ಆಗಲೇಬೇಕಲ್ವಾ. ಸೊ ಒಂದು ಭಾವನೆ ಬಂತು. ಆ್ಯಂಡ್ ಅದಕ್ಕೆ ಮುಖ್ಯ ಕಾರಣ ವಿಕಿ ಕೌಶಲ್. ಅವರ ಎಫರ್ಟ್ ಚೆನ್ನಾಗಿತ್ತು. ಇನ್ನು ಈ ಕಡೆ ಔರಂಗಜೇಬ್ ಆಗಲಿ, ಅಕ್ಷಯ್ ಖನ್ನಾ ಕಡೆ ಬರೋದಾದರೆ, ಇವರು ಮೊದಲನೇದಾಗಿ ಅಮ್ಮನ ಜೊತೆ ಒಂದಷ್ಟು ಸಿನಿಮಾಗಳನ್ನೆಲ್ಲ, ಬಟ್ ನಂತರ ಭಯಂಕರ ಡೌನ್ಫಾಲ್. ಆದರೆ ಈಸ್ ಬ್ಯಾಕ್ ಆ್ಯಂಡ್ ಇಷ್ಟು ಪವರ್ಫುಲ್ ಆಗಿ ಬರುತ್ತಿದ್ದಾರೆ ಎಂದು ಅಂದ್ಕೊಂಡಿರಲಿಲ್ಲ. ಇನ್ನು ವಿನೀತ್ ಕುಮಾರ್ ಸಿಂಗ್ ಅವರ ಒಳ್ಳೆ ಸ್ಪೇಸ್ ಅನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ಕೊನೆಯ ಅಷ್ಟು ಸೀಕ್ವೆನ್ಸ್ ವರ್ಕ್ ಆಗೋದಕ್ಕೆ ಇವರು ಕೂಡ ತುಂಬ ದೊಡ್ಡ ಕಾರಣ ಅಂತ ಹೇಳಬಹುದು. ಇನ್ನು ಅದರ ಪ್ರೆಸೆಂಟೇಷನ್ ಆಗಲೇ ಹೇಳಿದ ಹಾಗೆ ಒಂದಷ್ಟು ರೀತಿ ತೋರಿಸಬೇಕು ಅಂತ ಅವರು ಅಂದುಕೊಂಡಿದ್ದಾರೆ. ಅಲ್ಲಿ ಲಿಬರ್ಟಿಯನ್ನು ತೆಗೆದುಕೊಂಡಿದ್ದಾರೆ. ಬಟ್ ಓವರಾಲ್ ಆಗಿ ಹೇಳಬೇಕೆಂದರೆ ಎಲ್ಲ ಪಾತ್ರಗಳು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಸೀಕ್ವೆನ್ಸ್ ಆಡ್ ಆಗಿ ಕಾಣಿಸಲಿಲ್ಲ. ಇಡೀ ಸಿನಿಮಾಗೆ ಒಂದಷ್ಟು ಸ್ಕೇಲ್ ಅಂತ ಫಿಕ್ಸ್ ಮಾಡಿ ಅಷ್ಟರಲ್ಲೇ ಮುಗಿಸಿದ್ದಾರೆ. ಅದನ್ನು ದೊಡ್ಡದು ಮಾಡೋದಕ್ಕೆ ಹೋಗಿಲ್ಲ. ಇನ್ನು ಅಫ್ಕೋರ್ಸ್ ಆ ಕೊನೆಯ 30 ನಿಮಿಷ ಐ ಥಿಂಕ್ ಇಡೀ ಸಿನಿಮಾ ಡಿಫೈನ್ ಮಾಡೋದು ಅದೇ ಅಂತ ಅಂದ್ಕೊಳ್ತೀನಿ. ಇನ್ನು ಇದರ ನೆಗೆಟಿವ್ ಬಗ್ಗೆ ಹೇಳೋದಾದರೆ,
ಆಗಲೇ ಹೇಳಿದ ಹಾಗೆ ಮಧ್ಯಮ ಬಂದಂಥ ಆ್ಯಕ್ಷನ್ ಸೀಕ್ವೆನ್ಸ್ ಸ್ಪೆಷಲಿ ಸೆಕೆಂಡ್ ಹಾಫ್ನಲ್ಲಿ ತುಂಬ ಸಿನಿಮ್ಯಾಟಿಕ್ ಆಗೋದು ಅವು. ಇನ್ನು ರಶ್ಮಿಕಾ ಅವರ ಆ್ಯಕ್ಟಿಂಗ್ ಓಕೆ, ಬಟ್ ಒಂದು ಕೊನೆಯಲ್ಲಿ ಒಂದಷ್ಟು ಮಾರ್ಕ್ಸ್ಗಳನ್ನೆಲ್ಲ ಪಡೆದುಕೊಳ್ಳುತ್ತಾರೆ. ಬಟ್ ಪ್ರಾಬ್ಲಮ್ ಏನಂದರೆ ಇದರ ಅವರ ಡೈಲಾಗ್ ಡೆಲಿವರಿ ಯಾವ ಭಾಷೆಯಲ್ಲಿ ಅವರು ನೀಟಾಗಿ ಅದರ ಮ್ಯೂಸಿಕ್ ರೆಹಮಾನ್ ಅವರು ಆಶ್ಚರ್ಯ ಆಗೋಯಿತು. ಅವರ ಏನು ಅಂದುಕೊಂಡಿದ್ದಾರೆ ಅದು ಡಿಫೈನ್ ಆಗಿಲ್ಲ, ಡೆಫಿನೆಟ್ಲಿ ಆಗಿಲ್ಲ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದು ಗುಡ್ ವಾಚಬಲ್ ಅಂತ ಹೇಳ್ತೀನಿ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಆ್ಯಂಡ್ ನೀವು ಸಿನಿಮಾವನ್ನು ನೋಡಿದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.